ಹಾಯ್, ನಾನು ನಿಮ್ಮ ಮಾವರಿ ಹುಡುಗ. ನಾವು ಶಿಸ್ತಾಗಿ ಹೊಸೂರಿಗೆ ಬಂದ್ವಿ. ಹೊಸೂರಿಗೆ ಬಂದು ಅನ್ಲೋಡ್ ಎಲ್ಲ ಮಾಡ್ಕೊಂಡು ಶಿಸ್ತಾಗಿ ಹತ್ತಿವಿಲೆ ಟೋಲ್ ಹತ್ರ ಎಲ್ಲ ಬಂದಿದ್ವಿ. ನಮ್ಮ ಯಜಮಾನಿಗೆ ಫೋನ್ ಹಾಕಿದೆ. ಆಯಿತು ನೀ ಟೋಲ್ ಹತ್ರನೇ ಮಲ್ಕ ಅಂದ್ರೆ ಅಲ್ಲಿಂದ ನಾವು ಹಂಗೆ ಸೀದಾ ಮೊಟ್ಟೆ ದೋಸೆ ತಿನ್ನೋಣ ಅಂದ್ಬಿಟ್ಟು ಅಲ್ಲೇ ಹತ್ತಿಬೆಲೆ ಟೋಲ್ ಹತ್ರ ಬಂದ್ವಿ. ನಾವು ಶಿಸ್ತಾಗಿ ಮೊಟ್ಟೆ ದೋಸೆ ಎಲ್ಲ ತಿನ್ನೋಣ ಅಂದ್ಬಿಟ್ಟು ನಮ್ಮ ಜಾಕಿನ ಮೊಟ್ಟೆ ದೋಸೆ ಹೇಳಿದ. ಅವ್ನ ಮಾತ್ರ ಮೊಟ್ಟೆ ದೋಸೆ ಅಂದರೆ ಫುಲ್ ಇದು ಅವನ್ಕ. ಇಲ್ಲಿ ಮತ್ತು ಚಿಕನ್ ರೈಸ್ ಕೊಡು ಅಂದರೆ ಮತ್ತು ಕಬಾಬ್ ರೈಸೇ ಕೊಟ್ಟರು ಗುರು ಈ ತಮಿಳ್ನಾಡಿಗೆ. ಇನ್ಮೇಲೆ ಇಲ್ಲಿ ಚಿಕನ್ ರೈಸ್ ಹೇಳಲೇಬಾರ್ದು ಅನಿಸ್ಬಿಡ್ತು ಗುರು ನನಗಂತ್ರ. ಅಲ್ಲಿಂದ ತಿನ್ಕೊಂಡು ಹೋಗ್ಬಿಟ್ಟು ಮಲ್ಕೊಂಡ್ವಿ ಶಿಸ್ತಾಗಿ. ಹಂಗೆ ಮತ್ತು ನಮ್ಮ ಯಜಮಾನು ಬೆಳಗ್ಗೆ ಫೋನ್ ಹಾಕಿದೆ, ಮಗ ಐತೆ ಲೋಡು ನಿನಗೆ ಸಿಡ್ಲಘಟ್ಟದಿಂದ ಬಾ ಅಂದರು ಟಿ. ಅಲ್ಲಿಂದ ಬಿಟ್ಟೆ ಗುರು. ಅವ್ನು ನೋಡಿದ್ರೆ ಪಾರ್ಟಿ ಮೇಲೆ 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 ಫೋನ್ ಹಾಕಕ್ಕೆ ಕುಂತ ಗುರು. ಈ ಸೌಕ್ಯ ರೋಡಾಗೆ ಈ ರೈಲ್ವೆ ಗೇಟ್ ಬರ್ತದಲ್ಲ ಗುರು, ಇಲ್ಲಂದ್ರೆ ಇಂಥ ಹಿಂಸೆ ಕೊಡ್ತಾರೆ ಕಾರ್ನವರು. ಭಾರಿ ಹಿಂಸೆ ಕೊಡ್ತಾವ್ರೆ ಗುರು, ವಿಚಿತ್ರ ಹಿಂಸೆ. ಲಾರಿಯವ್ರಿಗೆ ನೋಡ್ರಿ, ರೈಲ್ವೆ ಗೇಟ್ ಬಿದ್ಮೇಲೆ ರೇಸಿಗೆ ನಿಲ್ಲಿಸ್ತಾರಲ್ಲ ಆ ಥರ ನಿಲ್ಸೋರು ಗುರು. ಆ ಕಡೆಯಿಂದ ಬರೋ ಗಾಡಿನ ಹೋಗಕ್ಕೆ ಬರಲ್ಲ, ಈ ಕಡೆಯಿಂದ ಹೋಗೋ ಗಾಡಿ ಆ ಕಡೆಗೆ ಹೋಗಕ್ಕೆ ಬರಲ್ಲ ಗುರು. ಇವರು ಬೈಕ್ನವರು ಕಾರ್ನವರು ವಿಚಿತ್ರ ಗುರು. ಅಲ್ಲಿಂದ ಶಿಸ್ತಾಗಿ ಬಂದಿದ್ದೆ ಹೊಸಕೋಟೆಗೆ ಬಂದುಬಿಟ್ಟಂಗೆ ನಮ್ಮ ಯಜಮಾನಿಗೆ ಫೋನ್ ಹಾಕೊಂಡು, ಆಯಿತು ನೀನು ಫುಲ್ ಟ್ಯಾಂಕ್ ಡೀಸೆಲ್ ಮಾಡಿಸ್ಕೊಂಡು ಹೋಗು ಅಂದ್ರೆ ನಾನು ಬಂದು ಫುಲ್ ಟ್ಯಾಂಕು ನಮ್ಮ ಬೇಬಿಗೆ ಎಷ್ಟು ಕುಡಿತೀಯ ಕುಡಿ ಅಂದ್ಬಿಟ್ಟು ನಾನು ಫುಲ್ ಟ್ಯಾಂಕ್ ಎಲ್ಲ ಡೀಸೆಲ್ ಮಾಡಿಸಿದೆ ಗುರು. ಅಲ್ಲಿಂದ ಸಿಡ್ಲಘಟ್ಟ ಬಿಟ್ಬಿಟ್ಟು ಬಂದೆ ಗುರು. ಒಂದು 15 ಕಿಲೋಮೀಟ್ರ್ ಕಚ್ಚಾ ರೋಡ್ ಗುರು. ಈ ರೋಡಾಗಿ ಯಾವುದಾದ್ರೂ ಬಸರಂಗ್ಸನ್ ಕರ್ಕೊಂಬಂದ್ಬಿಟ್ರೆ ಅವರು ಗಾಡಿಗೆ ಡಿಲಿವರಿ ಆಗ್ಬಿಡ್ತದೆ ನೋಡ್ಗುರು, ಆ ಥರ ಇರೋದು ರೋಡು. ಅಲ್ಲಿಂದ ಬಂದೆ ಗುರು ಲೋಡಿಂಗ್ ಪಾಯಿಂಟ್ಗೆ. ಇದು ಚೇಂಬರು ಕಲ್ಗಳಿವು, ಮಾಮೂಲಿ ಸಿಟಿ ಒಳಗಡೆ ಹಾಕ್ತಾರಲ್ಲ ಆ ಥರದವು ಇವು. ಅಂತೂ ಇಂತೂ ಲೋಡ್ ಮಾಡೋರು ಯಾರು ಇದ್ದಿದ್ದಿಲ್ಲ. ಹಂಗೆ ಫೋನ್ ಹಾಕಿದೆ ಅವ್ರಕ್ಕ, ಇಲ್ಲಪ್ಪ ನಾನು ಒಂದು 4-5 ಗಂಟೆ ಮೇಲ್ಪಟ್ಟು ಲೋಡ್ ಮಾಡ್ತೀವಿ ಅಂದ್ರೆ ಗುರು. ಅಲ್ಲೇ ನಾವು ಊಟ ತಿನ್ಕೊಂಬಂದು ಮಲಗಿದ್ವಿ. ಅಂತೂ ಇಂತೂ ಲೋಡ್ ಮಾಡೋಕ್ಕೆಲ್ಲ ಸ್ಟಾರ್ಟ್ ಆದರು. ಎಲ್ಲಪ್ಪ ಇದು ಲೋಡು ಅಂದರೆ ಇದು ಶಿಸ್ತಾಗಿ ಸಿಡ್ಲಘಟ್ಟ ಬಿಟ್ಬಿಟ್ಟು ಮುಂದೆ ಇದು ಎಲ್ಲಿಗೆಪ್ಪ ಲೋಡ್ ಮಾಡ್ಕೊಂಡು ಹೋಗ್ತಾ ಇರೋದು ಅಂದರೆ ನಾವು ಹೋಗ್ತಾ ಇರೋದು ರಾಣೆಬೆನ್ನೂರು ಕಡೆ. ನೋಡಿರಿ ಈ ಥರ ನಮ್ಮ ಗಾಡಿಗೆಲ್ಲ ಲೋಡ್ ಮಾಡಿದ್ರೆ ಹಂಗೆ ಚೇಂಬರ್ ಮೇಲೆ ಮುಚ್ಚ ಕಲ್ಗಳು ಇನ್ನೊಂದು ಸ್ವಲ್ಪ ಲೋಡ್ ಮಾಡ್ತಾಯಿದ್ದಾರೆ. ಇನ್ನು ರಾಣೆಬೆನ್ನೂರಿಗೆ ಹೋದ್ಮೇಲೆ ಏನಾಗ್ತದೆ ಏನಿಲ್ಲ ಅಂತ ಹೇಳ್ತೀನಿ. ಓಕೆ ಬಾಯ್.